ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾಗರ ಪಂಚಮಿ, ಸೊ ಹ್ಯಾಪಿ ನಾಗರ ಪಂಚಮಿ ಟು ಆಲ್. ಎಲ್ಲರ ಮನೆಯಲ್ಲೂ ಇವತ್ತು ಸ್ಪೆಷಲ್ ಇರ್ಬೋದು, ತನು ಹಾಕ್ಲಿಕ್ಕಿರ್ಬೋದು, ಹಾಗೆ ಅಡಿಗೆಯಲ್ಲಿ ಅನ್ನ ಸಾರು ಚಟ್ನಿ ಪಲ್ಯ ಪಾಯಸ ಎಲ್ಲನೂ ಇರ್ಬೋದು. ಮತ್ತೆಂತಂತ ಹೇಳಿದರೆ ತನು ಹಾಕಲಿಕ್ಕೆ ಹೋಗ್ಲಿಕ್ಕುಂಟು. ಸೊ ಅದಕ್ಕೆ ಎಂತೆಲ್ಲ ರೆಡಿ ಮಾಡಿದ್ದೇನೆ ಅಂತ ಹೇಳಿ ನೋಡುವ. ಫ್ರೆಂಡ್ಸ್, ನಿಮಗೆ ನವಿಲು ಕೂಗುವ ಸೌಂಡ್ ಕೇಳಿಸಬಹುದು. ಆಟಿದ ಕೂಟ ಇತ್ತು 1 ವೀಕ್ ಬ್ಯಾಕ್, ಅದರದ್ದು ಕೂಡ ವಿಡಿಯೋ ಮಾಡಿದ್ದೇನೆ. ಬಟ್ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅದರ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಹಾಕ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. दीपक ज्योति परब्रह्म असतो मा सद्गमय तमसो मा ज्योतिर्गमय मृत्योर्मा अमृतं गमय. ಫ್ರೆಂಡ್ಸ್, ನೋಡಿದ್ರಲ್ಲ ಆಟಿದ ಕೂಟದ ವಿಡಿಯೋ. 32 ವೆರೈಟೀಸ್ ಇತ್ತು ಅಲ್ಲಿ. ಒಂದಕ್ಕಿಂತ ಒಂದು ಒಳ್ಳೆಯದಿತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗ್ತಿರಲಿಲ್ಲ. ಹೊಟ್ಟೆ ಕೂಡ ತುಂಬ ಬೇಗನೆ ಫುಲ್ ಆಗ್ತಿತ್ತು. ಮತ್ತೇನಂದರೆ ಈಗ ನಾವು ತನು ಹಾಕ್ಲಿಕ್ಕೆ ಹೋಗುವ ಫ್ರೆಂಡ್ಸ್. ಅದ ಮಂಗಳ ನೀರಾಜನಂಗರ್ಷ ಪೂಜಾ ಬಂದು ಅಮ್ಮ ಡ್ರ್ಯಾಗನ್
ಡ್ರ್ಯಾಗನ್ ಫ್ರೂಟ್ ತಂದಿದ್ರು, ಅದರದ್ದು ಜ್ಯೂಸ್ ಮಾಡುವ ಅಂತ ಪೀಸಸ್ ಮಾಡಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ತೇನೆ. ಮತ್ತು ಮೀಡಿಯಮ್ ಸೈಜ್ ಲೋಟೆಯಲ್ಲಿ ಫುಲ್ ಹಾಲು ಹಾಕಬೇಕು. ಇದರಲ್ಲಿ 2 ಡ್ರ್ಯಾಗನ್ ಫ್ರೂಟ್ ಇತ್ತು. ಸೊ ಇದಕ್ಕೆ ಒಂದು 8 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ಮತ್ತು ತುಂಬ ಚಪ್ಪೆ ಇತ್ತು ಡ್ರ್ಯಾಗನ್ ಫ್ರೂಟ್, ಸೊ 8 ಸ್ಪೂನ್ ಹಾಕಬೇಕಾಯಿತು. ನೆಕ್ಸ್ಟ್ ಈಗ ಫ್ರೂಟ್ ಗ್ರೈಂಡ್ ಮಾಡಿ ಸಿಗ್ತೇನೆ ಫ್ರೆಂಡ್ಸ್. ಜ್ಯೂಸ್ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿ ಉಂಟು. ಒಮ್ಮೆ ಟ್ರೈ ಮಾಡಿ ಇದನ್ನು, ತುಂಬ ಚೆನ್ನಾಗಿದೆ ಆಯಿತಾ. ಖಾಲಿ ಫ್ರೂಟ್ ತಿನ್ನಲಿಕ್ಕೆ ತುಂಬ ಚಪ್ಪೆ ಇರ್ತದೆ. ಇದೊಂದು ವಾಲ್ ಸ್ಟಿಕ್ಕರ್ ಉಂಟು, ಇದನ್ನು ಇಲ್ಲಿರೋ ವಾಲಿಗೆ ಈಗ ಸ್ಟಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿ ಕಲೆ ಕಾಣಿಸ್ತಾ ಇದೆ ಅಲ್ಲ, ಹಾಗೆ ಸ್ಟಿಕ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಈಗ ಸ್ಟಿಕ್ ಮಾಡಿ ಕಂಪ್ಲೀಟ್ ಆಗಿದೆ. ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು, ಬಾಯ್.